ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದುನಿಯಾ ವಿಜಯ್ ರಾಜಕೀಯ ಎಂಟ್ರಿಗೆ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾತುಗಳ ಬಗ್ಗೆ ಈಗ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿ ನಟ ದುನಿಯಾ ವಿಜಯ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ದಳಪತಿ ವಿಜಯ್ ಗೆದ್ದಿರೋದು ತುಂಬಾ ಸಂತೋಷವನ್ನ ತಂದಿದೆ. ನನ್ನ ಹೆಸರಿನವರೇ ಗೆದ್ದಿರೋದು ನನಗೆ ಇನ್ನೂ ಖುಷಿಯಾಗಿದೆ. ತಮಿಳು ಜನತೆ ಇದು ತಗೊಂಡಿರುವಂತಹ ಈ ಒಂದು ನಿರ್ಧಾರ ಏನಿದೆ ಅದು ತುಂಬಾ ಒಳ್ಳೆಯದು. ಈ ಬದಲಾವಣೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬರಬೇಕು. ಜೆನ್ಸಿಗಳ ನಿರ್ಧಾರಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ನಟರು ಅರ್ಹತೆ ಹೊಂದಿದ್ರೆ ಅವರಿಗೆ ರಾಜಕೀಯದಕ್ಕೆ ಒಂದು ಅವಕಾಶವನ್ನ ನೀಡಬೇಕು. ಅವರು ರಾಜಕೀಯಕ್ಕೆ ಬರಬೇಕು. ಕೇವಲ ಎರಡು ಪಕ್ಷ ಮಾತ್ರ ಇದ್ದಾಗ ಅವರದ್ದೇ ಯಾವಾಗಲೂ ನಡೀತಾ ಇರುತ್ತೆ. ಬೇರೆಯವರು ಕೂಡ ಇಲ್ಲಿ ಬರಬೇಕು, ಬದಲಾವಣೆ ಆಗಬೇಕು ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಖಂಡಿತವಾಗಿಯೂ ಬದಲಾವಣೆ ಬೇಕೇ ಬೇಕು. ಕೇವಲ ಎರಡು ಪಕ್ಷ ಇದ್ದಾಗ ಬರೀ ಅವರದ್ದೇ ನಡೀತಾ ಇರುತ್ತೆ. ಹಾಗಾಗಿ ಬೇರೆಯವರು ಕೂಡ ಬಂದು ಇಲ್ಲಿ ಬದಲಾವಣೆಗಳಾಗಬೇಕು ಅಂತ ಹೇಳಿ ದುನಿಯಾ ವಿಜಯ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಅವರ ರಾಜಕೀಯದ ವಿಷಯದ ಬಗ್ಗೆ ಮಾತನಾಡಿದಾಗ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿ ಮಾತನ್ನ ತಳ್ಳಿ ಹಾಕಿದ್ದಾರೆ. ಅದೊಂದು ಎಲ್ಲಾ ಕಡೆ ಖುಷಿ. ತಮಿಳಲ್ಲೊಬ್ರು ವಿಜಯ್, ಕನ್ನಡದಲ್ಲೊಬ್ರು ವಿಜಯ್ ಅಂತ. ಮತ್ತೆ ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂತ ನಿರ್ಧಾರ ಇದೆಯಲ್ಲ, ಆಕ್ಚುಲಿ ಈ ಬದಲಾವಣೆಗಳು ಎಲ್ಲಾ ಕಡೆನೂ ಆಗ್ಬೇಕು, ಎಲ್ಲಾ ಸ್ಟೇಟ್ ಅಲ್ಲೂ ಆಗ್ಬೇಕು. ಅದೊಂದು ಇನ್ ತಮಿಳುನಾಡು ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳಂದ್ರೆ ಇವತ್ತು ಜನ್ಸಿಗಳು ನಿರ್ಧಾರ ಮಾಡ್ತಿರುವಂತ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳುನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಸಿದ್ದೀರ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಸಿದ್ದಕ್ಕೆ ನನಗೂ ತುಂಬಾ ಮನಸ್ಸು. ನನ್ನ ಹೆಸರೇ ಆಗಿರೋದ್ರಿಂದ ಅದೊಂದು ಎಲ್ಲಾ ಕಡೆ